ಜೆಡಿಎಸ್ಗೆ ಈ ಬಾರಿ ಹಾಸನ ಮತ್ತು ಮಂಡ್ಯದಲ್ಲಿ ಟಿಕೆಟ್ ಕನ್ಫರ್ಮ್ ಆಗಿದೆ. ಮತ್ತೊಂದು ಕ್ಷೇತ್ರಕ್ಕೆ ದೊಡ್ಡ ಮಟ್ಟದ ಪೈಪೋಟಿ ಆಗ್ತಾ ಇದೆ. ಹಾಗಾದ್ರೆ ಕೋಲಾರದಿಂದ ಜೆಡಿಎಸ್ ಅಭ್ಯರ್ಥಿಯ ಕಣಕ್ಕಿಳಿತಾರಾ? ಜೆಡಿಎಸ್ನಿಂದ ಮಲೇಶ್ ಬಾಬು ಹೆಸರು ಬಹುತೇಕ ಫೈನಲ್ ಆಗಿದೆ. ಅಭ್ಯರ್ಥಿ ಆಯ್ಕೆಯ ಬಗ್ಗೆ ಎಚ್ಡಿಕೆ ನಿವಾಸದಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೀತಾ ಇದೆ. ಜೆಪಿ ನಗರದ ಮನೆಯಲ್ಲಿ ಕೋಲಾರ ಮುಖಂಡರ ಜೊತೆಗೆ ಮಹತ್ವದ ಚರ್ಚೆ ಆಗಿದೆ. ಸಭೆಯ ಬಳಿಕ ಅಭ್ಯರ್ಥಿಯನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಅಲ್ಲಿ ಸಿಟ್ಟಿಂಗ್ ಎಂಪಿ ಎಸ್ ಮುನಿಸ್ವಾಮಿ ಇದ್ದಾರೆ. ಅವರು ಬಿಜೆಪಿಯಿಂದ ಆಯ್ಕೆ ಆಗಿದ್ದಾರೆ. ಬಟ್ ಜೆಡಿಎಸ್ಗೆ ಟಿಕೆಟ್ ಫೈನಲ್ ಆದ್ರೆ 3-4 ಜನರ ಹೆಸರು ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಇತ್ತು. ಸಮೃದ್ಧಿ ಮಂಜುನಾಥ್ ಆಗಿರಬಹುದು, ನಿಸರ್ಗ ನಾರಾಯಣ ಸ್ವಾಮಿ ಆಗಿರಬಹುದು, ಮಲೇಶ್ ಬಾಬು ಹೆಸರು ಕೂಡ ಫೈನಲ್ ಅಲ್ಲಿ ರೇಸ್ ನಲ್ಲಿ ಇತ್ತು. ಫೈನಲಿ ಮಲೇಶ್ ಬಾಬು ಅವರಿಗೆ ಟಿಕೆಟ್ ಫೈನಲ್ ಆದಂತೆ ಕಾಣಿಸ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಮಹತ್ವದ ಸಭೆಯನ್ನು ಕೂಡ ನಡೆಸ್ತಾ ಇರುವಂತಹದ್ದು. ಈ ಸಭೆಯಲ್ಲಿ ಯಾರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಬೇಕು ಅನ್ನುವಂತಹ ಅಧಿಕೃತ ಅನೌನ್ಸ್ಮೆಂಟ್ ಕೂಡ ಆಗುವಂತಹ ಸಾಧ್ಯತೆ ಇದೆ.